Hey friends, welcome back to my new vlog. ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಜಸ್ಟ್ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇವತ್ತೊಂದು ಶಿವು ರಿಲೇಷನ್ ಒಬ್ಬರು ಮನೆಗೆ ಹೋಗಬೇಕು. ಸೊ ಅದಕ್ಕೆ ನಾನು ಜಸ್ಟ್ ನಾರ್ಮಲ್ ನಾನು ಡೈಲಿ ಯಾವ ಥರ ಸ್ಕಿನ್ ಕೇರ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಹಾಗಾದರೆ ಯಾಕೆ ವೆಯ್ಟ್ ಮಾಡೋಣ, ಬನ್ನಿ. ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದು ಟೋನರ್ ಆಗಿ. ಫಸ್ಟ್ ನಾನು ಟೋನರ್ ಆಗಿ ಯೂಸ್ ಮಾಡ್ತಾ ಇರೋದು ಈ ಒಂದು ಪ್ರಾಡಕ್ಟ್ನ. ಸೊ ಇದು ಪ್ಲಮ್. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಆಲ್ಮೋಸ್ಟ್ 3.5 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ ಈ ಒಂದು ಪ್ರಾಡಕ್ಟ್. ಜಸ್ಟ್ ಇದು ಟೋನರ್ ನೋಡಿ, ಈ ಥರ. ಸೊ ಜಸ್ಟ್ ಟ್ಯಾಪ್ ಮಾಡ್ಕೋಬೇಕಷ್ಟೆ ಲೈಟಾಗಿ. ಡ್ಯಾಬ್ 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 ಡ್ಯಾಬ್. ಸೊ ಇದು ಪ್ಲಮ್ ಅವ್ರದ್ದು ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್. ಸೊ ಇದನ್ನೇ ನಾನು ಟೋನರ್ ಆಗಿ, ಅಂದರೆ ಇನ್ನೊಂದು ಟೋನರ್ ಇದೆ, ಸೊ ಅದು ನೈಟ್ ಯೂಸ್ ಮಾಡ್ತೀನಿ, ಇದು ಡೇ ಯೂಸ್ ಮಾಡೋದು. ಸೊ ಜಸ್ಟ್ ಟ್ಯಾಬ್ ಮಾಡಬೇಕಷ್ಟೆ, ಸ್ವಲ್ಪ 3 ಸೆಕೆಂಡ್ಸ್ ಬಿಡಿ, ಸ್ವಲ್ಪ ಅದು ಡ್ರೈ ಆಗಬೇಕು. ಯಾವುದೇ ನೀವು ಸ್ಕಿನ್ ಕೇರ್ ಮಾಡಬೇಕಾದ್ರೆ ಒಂದು ಪ್ರಾಡಕ್ಟ್ ಹಾಕಿದ್ಮೇಲೆ ಅಟ್ಲೀಸ್ಟ್ ಒಂದು 1 ಮಿನಿಟ್ ಆದರೂ ಇರಬೇಕಾಗುತ್ತೆ. ಇಲ್ಲ ಅಂದರೆ ಅದು ಡ್ರೈ ಆಗಲಿಲ್ಲ ಅಂದರೆ ಅದು ನಮ್ಮ ಸ್ಕಿನ್ಗೆ ಸೆಟ್ ಆಗಲ್ಲ. ಸೊ ಫಸ್ಟ್ ಅದು ನಮ್ಮ ಸ್ಕಿನ್ಗೆ ಕೂರಬೇಕು, ಆವಾಗ ನಾವು ಮಾಡೋ ಸ್ಕಿನ್ ಕೇರ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಇವಾಗ ಡ್ರೈ ಆಗಿದೆ. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರೋ ಸೀರಮ್ ಬಂದು 2% ಸ್ಯಾಲಿಸಿಲಿಕ್ ಆ್ಯಸಿಡ್. ಆ್ಯಕ್ಚುಲಿ ನಾನು ಈ ಒಂದು ಸೀರಮ್ ಬಗ್ಗೆ ಹೇಳಬೇಕು ಅಂದರೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಈ ಒಂದು ಸೀರಮ್ನ ಆಲ್ಮೋಸ್ಟ್ 4 ಇಯರ್ಸ್ ಮೇಲಿಂದ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಥರ ಬ್ರ್ಯಾಂಡಲ್ಲಿ ಯೂಸ್ ಮಾಡಿದ್ದೀನಿ. ಈ ಬ್ರ್ಯಾಂಡ್ ಬಂದು ಡರ್ಮಾಕೋ ಬ್ರ್ಯಾಂಡ್ ಇದು. ಬಟ್ ನಾನು ಎಲ್ಲ ಬ್ರ್ಯಾಂಡಲ್ಲೂ ಕೂಡ ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡಿದ್ದೀನಿ. ಸೊ ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಏನಕ್ಕೆ ನನಗೆ ತುಂಬ ಪಿಂಪಲ್ಸ್ ಇತ್ತು, ಲೈಕ್ ಜಸ್ಟ್ ಈ ಥರ. ನನಗೆ ನೋಡಿ ಇಲ್ಲೊಂದೆರಡು ಪಿಂಪಲ್ಸ್ ಆಗಿಬಿಟ್ಟಿದೆ ಆಗಲೇ. ಸಾಕು, ಇಷ್ಟೇ ಲೈಟಾಗಿ ನೋಡಿ, ಇಲ್ಲೊಂದು ಡ್ರಾಪ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೀಟಾಗಿ ಸ್ಕಿನ್ಗೆಲ್ಲ ಹಚ್ಕೋಬೇಕು. ನೀವೇನೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇವಾಗ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಆರ್ಡರ್ ಮಾಡಿಕೊಂಡು ಡೈರೆಕ್ಟ್ ಸ್ಕಿನ್ಗೆ ಯೂಸ್ ಮಾಡಬಾರ್ದು. ಬಿಕಾಸ್ ನನ್ನದು ಸ್ಕಿನ್ ಬಂದು ಆಯಿಲ್ ಸ್ಕಿನ್. ಸೊ ನನಗೆ ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಆಗುತ್ತೆ ಅನ್ನೋದ್ರ ಮೇಲೆ ನಾನು ಇಷ್ಟು ವರ್ಷ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದು. ಸೊ ನಾನು ಏನೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಫಸ್ಟು 1 ಡೇ ಆರ್ 2 ಡೇಸ್ ನಾನು ನೈಟ್ ಫುಲ್ಲು ನನಗೆ ಈ ಒಂದು ಪ್ಲೇಸಲ್ಲಿ ಅವ್ರು ಎಲ್ಲಾದರೂ ಪ್ಯಾಚ್ ಟೆಸ್ಟ್ ಮಾಡಿನೇ ನಾನು ಈ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದ್ದು. ಸೊ ನೀವು ಕೂಡ ಯಾರಾದರೂ ನನಗೆ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ, ಸೊ ನೀವು ಕೂಡ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿನೇ ಆಮೇಲೆ ನಿಮಗೆ ಅದು ಸ್ಕಿನ್ಗೆ ವರ್ಕೌಟ್ ಆದರೆ ಆಮೇಲೆ ನೀವು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸುಮ್ಮನೆ ಈಗ ಏನೋ ಒಂದು ಪ್ರಾಡಕ್ಟ್ ಇದೆ ಅಂದಿದ ತಕ್ಷಣ ಅದು ನಿಮ್ಗೆ ವರ್ಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಸ್ಕಿನ್ ಯಾವ ಥರ ಇರುತ್ತೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ಸ್ಕಿನ್ ಯೂಸ್ ಮಾಡಬಾರ್ದು. ಏನಕ್ಕಂದರೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಅಂಡರ್ ಐಸ್ ಎಲ್ಲ ಜಾಸ್ತಿ ಹಾಕಬಾರ್ದು ಈ ಥರ ಸೀರಮ್ಸ್ ಎಲ್ಲ. ಸೊ ಸೀರಮ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಡ್ರೈ ಆಗೋಗಿಬಿಡಬೇಕು. ರೀಸೆಂಟಾಗಿ ನೋಡಿ ಇಲ್ಲೊಂದು ಪಿಂಪಲ್ ಆಗಿದೆ. ಆ್ಯಕ್ಚುಲಿ ಇದೊಂದು ಪ್ರಾಡಕ್ಟಿಂದನೇ ನನ್ನ ಈ ಒಂದು ಸ್ಕಿನ್ ಕ್ಲಿಯರ್ ಆಗಿದ್ದು ಈ ಒಂದು ಪ್ರಾಡಕ್ಟಿಂದನೇ ಅಂತ ಹೇಳ್ಬೋದು. ಎಸ್ಪೆಷಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಪಿಂಪಲ್ಸ್ ಇರೋ ಫೇಸ್ ಅವ್ರಿಗಾಗಲಿ, ಪಿಂಪಲ್ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಯಾಕೆಂದರೆ ಈಗ ಒಂದು 3-4 ಇಯರ್ಸ್ ಮುಂಚೆ ನನಗೆ ತುಂಬ ಸ್ಕಿನ್ನಲ್ಲಿ ಪಿಂಪಲ್ಸ್ ಇತ್ತು, ಎಲ್ಲ ಕಡೆ ಪಿಂಪಲ್ಸ್ ಇತ್ತು. ಇವಾಗ ನೋಡ್ಬೋದು ಆಲ್ಮೋಸ್ಟ್ ನನಗೆ ಸ್ಕಿನ್ ಕ್ಲಿಯರ್ ಆಗಿದೆ. ಸೊ ಇಲ್ಲೊಂದು ರೀಸೆಂಟಾಗಿ 1 ವೀಕಿಂದ ಪಿಂಪಲ್ಸ್ ಆಗಿರೋದು. ಜಸ್ಟ್ ಬಿಕಾಸ್ ನಾನು ಮ್ಯಾಂಗೋಸ್ನ ಜಾಸ್ತಿ ತಿಂದಿರೋದ್ರಿಂದ ಇಲ್ಲಿ ಏನು ಪಿಂಪಲ್ಸ್ ಆಗಿದೆ ಅಷ್ಟೇ. ಮತ್ತು ಪೀರಿಯಡ್ಸಿಂದ ಆಗಿದೆ, ಅದು ಬಿಟ್ಟರೆ ಎಲ್ಲೂ ಇಲ್ಲ. ನೋಡಿ ಇಲ್ಲೊಂದಾಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಥರ ನನಗೆ ಪಿಂಪಲ್ಸ್ ನೋಡಿ ಕ್ಲಿಯರ್ ಆಗಿದೆ ಆಲ್ಮೋಸ್ಟ್. ಮತ್ತು ಸ್ಟ್ರೆಸ್ಸಿಂದ ಕೂಡ ಬರುತ್ತೆ, ಬಟ್ ಪಿಂಪಲ್ಸ್ ಬರ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ಕಿನ್ನ ಮೇಂಟೈನ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಸೊ ಆಯಿತಾ, ನೆಕ್ಸ್ಟ್ ಬಂದು ಯಾವುದೇ ಸೀರಮ್ ಹಾಕಿದ್ಮೇಲೆ ನೆಕ್ಸ್ಟ್ ನಾವು ಮಾಯ್ಶ್ಚರೈಸರ್ ಹಾಕೋದು ತುಂಬ ಇಂಪಾರ್ಟೆಂಟ್. ಸೊ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಪ್ಲಮ್ಮಿಂದನೇ ಗ್ರೀನ್ ಟೀ ಮ್ಯಾಟಿಫೈಯಿಂಗ್ ಮಾಯ್ಶ್ಚರೈಸರ್ ಅಂತ. ಸೊ ಇದು ಇಟ್ ಕಂಟ್ರೋಲ್ಸ್ ಆಯಿಲ್ ಆ್ಯಂಡ್ ಹೈಡ್ರೇಟ್ ಸ್ಕಿನ್ ಅಂತ ಇದೆ.
ಸೊ ಈ ಒಂದು ಪ್ರಾಡಕ್ಟ್ ಮತ್ತು ಪ್ಲಮ್ಮಲ್ಲೇ ಇನ್ನೊಂದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಇದೆ. ಇವೆರಡು ನನಗೆ ಆಲ್ ಟೈಮ್ ಫೇವ್ರೆಟ್. ನಾನು ಇವೆರಡೇ ಯೂಸ್ ಮಾಡೋದು ಆಲ್ಮೋಸ್ಟ್. ಸೊ ಬನ್ನಿ, ಇವಾಗ ಡ್ರೈ ಆಗಿದೆ ಆ್ಯಕ್ಚುಲಿ ಸೀರಮಿಂದ. ನೆಕ್ಸ್ಟ್ ಈ ಥರ ಒಂದು ಡ್ರಾಪ್ ತೊಗೊಂಡು ಮೇಕ್ ಶ್ಯೂರ್ ನಿಮ್ಮ ಹ್ಯಾಂಡ್ ಫುಲ್ ಕ್ಲೀನಾಗಿರಬೇಕು. ಸ್ಕಿನ್ ಟಚ್ ಮಾಡೋಕ್ಕಿಂತ ಮುಂಚೆ ಬೆಟರ್ ಒಂದ್ಸಲ ಹ್ಯಾಂಡ್ ವಾಶ್ ಮಾಡ್ಕೊಂಬಿಡಿ. ಸೊ ಆಗ ನೆಕ್ಸ್ಟ್ ಏನೇ ನಾವು ಔಟ್ಸೈಡ್ ಹೋಗಬೇಕು ಅಂದರೆ ಅಥವಾ ಮನೇಲಿದ್ದಾಗೂ ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನಾನಿವತ್ತು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇರೋದು ಮಿನಿಮಲಿಸ್ಟಿಂದ SPF 50 ಸನ್ಸ್ಕ್ರೀನ್. ನನಗೆ ತುಂಬ ಇಷ್ಟ, ಅಂದರೆ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಸೊ ಜಸ್ಟ್ ಮಿನಿಟ್. ಸೀರಮ್ ಯೂಸ್ ಮಾಡಿದ್ಮೇಲೆ ಯೂಸ್ ಮಾಡಲೇಬೇಕು ಬಿಕಾಸ್ ಈ ಒಂದು ಸನ್ಸ್ಕ್ರೀನ್ ತುಂಬ ಚೆನ್ನಾಗಿದೆ. ಬರೀ ಸ್ಕಿನ್ನಿಗೆ ಮಾತ್ರ ಹಾಕೋಬಾರ್ದು, ಕತ್ತತ್ರ ಎಲ್ಲ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ತೊಗೊಂಬಿಟ್ಟಿದ್ದೀನಿ, ಅದಕ್ಕೆ ಇಲ್ಲೆಲ್ಲ ಹಾಕೊತಾ ಇದ್ದೀನಿ. ಇಯರ್ಸ್ಗೂ ಹಾಕೊಳ್ಳಿ. ಏನಾದರೂ ಮಿಕ್ಕಿದ್ರೆ ಈ ಥರ ಕೈಗೆ ಹಾಕೋಬಾರ್ದು. ಈ ಥರ ಆಬ್ವಿಯಸ್ಲಿ ಇದನ್ನಂತೂ ಮರೆಯೋಂಗೇ ಇಲ್ಲ. ನೆಕ್ಸ್ಟ್ ಬಂದು ಲಿಪ್ ಬಾಮ್. ಸೊ ಏನು ನಾನು ಇವಾಗ ಪ್ರಾಡಕ್ಟ್ಸ್ ತೋರಿಸೋದಲ್ಲ, ಇದು ಡೈಲಿ ನಂದು ಇದೇ ಸನ್ಸ್ಕ್ರೀನ್, ಇದೇ ಥರ ಮಾಯ್ಶ್ಚರೈಸರ್, ಇದೇ ಥರ ಸೀರಮ್, ಇದೇ ಥರ ಟೋನರ್, ಇಷ್ಟು ಯೂಸ್ ಮಾಡ್ತೀನಿ. ಮತ್ತು ನೈಟ್ ಸೀರಮ್ ಬೇರೆ ಯೂಸ್ ಮಾಡ್ತೀನಿ ಅಷ್ಟೇ. ಕೆಲವೊಂದು ಟೈಮ್ ಇವಾಗ ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡಿದ್ರೆ ಬೇರೆ ಸೀರಮ್ ನೈಟ್ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರು ಅಷ್ಟೇ, ಒಂದಿನ ಗ್ರೀನ್ ಮ್ಯಾಟಿಫೈಯಿಂಗ್ ಯೂಸ್ ಮಾಡಿದ್ರೆ ಆಯಿಲ್ ಫ್ರೀ ಒಂದಿನ ಯೂಸ್ ಮಾಡ್ತೀನಿ. ಈ ಥರ ನಂದು ಸ್ಕಿನ್ ಕೇರ್ ಆಗಿರುತ್ತೆ. ಅಂದರೆ ಈಗ ಎಲ್ಲಾದರೂ ಹೋಗಬೇಕು ಅಂತ ಇದ್ದಾಗ ಇಷ್ಟೇ ರೆಡಿ ಆಗೋದು ನಾನು. ಜಸ್ಟ್ ಇಲ್ಲೊಂದು ಬಟ್ಟೆ ಇಟ್ಕೊಂಡ್ರೆ ಆಯಿತು, ಸಿಂಪಲಾಗಿ ರೆಡಿ ಆಗೋಣ. ನನಗೆ ಸ್ವಲ್ಪ ಐಬ್ರೋಸ್ ತುಂಬ ಥಿನ್ ಇದೆ, ಅದಕ್ಕೆ ನಾನು ಐಬ್ರೋಸ್ ಬರ್ಕೋತೀನಿ. ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಕಸಿನ್ಸ್ ನನಗೆ ಬ್ಲೇಡಲ್ಲಿ ಎರೆದ್ಬಿಟ್ಟಿದ್ರಂತೆ, ಅಂದರೆ ಐಬ್ರೋ ಮಾಡೋಕ್ಕೆ ಹೋಗಿದ್ರಂತೆ. ಸೊ ಅದಕ್ಕೆ ನನಗೆ ಈ ಪಾರ್ಟ್ ಮತ್ತು ಈ ಪಾರ್ಟಲ್ಲಿ ಗ್ರೋನೇ ಆಗ್ತಾಯಿಲ್ಲ ಹೇರ್. ನಾನು ಆದರೂ ಡೈಲಿ ಕೂಡ ಕ್ಯಾಸ್ಟರ್ ಆಯಿಲ್ ಕೂಡ ಎಲ್ಲನೂ ಯೂಸ್ ಮಾಡ್ತೀನಿ, ಆದರೂ ಕೂಡ ನಂಗೆ ಅದು ಗ್ರೋ ಆಗಿಲ್ಲ. ಅದಕ್ಕೆ ನಾನು ಈ ಬ್ರೌನ್ ಕಲರ್ ಸ್ವಿಸ್ ಬ್ಯೂಟಿ ಅವ್ರದ್ದು ಬ್ರೌನ್ ಕಲರ್ದು ಐಬ್ರೋ ಪೆನ್ಸಿಲ್ ನಾನು ಡೈಲಿ ಯೂಸ್ ಮಾಡ್ತೀನಿ ಲೈಟಾಗಿ. ಅವಾಗ ಸ್ವಲ್ಪ ಅದು ಎನ್ಹ್ಯಾನ್ಸ್ ಆಗುತ್ತೆ. ಇಷ್ಟೇ. ಅದಾದಮೇಲೆ ನೆಕ್ಸ್ಟ್ ಬಂದು ಇದು ಕನ್ಸೀಲರ್ ಪ್ಯಾಲೆಟ್ ಅಂತ. ಇದನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಜಸ್ಟ್ ಇವಾಗ ಒಂದೆರಡು ಪಿಂಪಲ್ಸ್ ಆಗಿದೆಯಲ್ಲ, ಇವಾಗ ಊರಿಗೆ ಹೋಗ್ತಾ ಇದ್ದೀವಲ್ವ, ಸೊ ಈ ಪಿಂಪಲ್ಸ್ ಎಲ್ಲೆಲ್ಲಾಗಿದೆ ಅದನ್ನು ಒಂಚೂರು ಕವರ್ ಮಾಡೋದಕ್ಕೆ ಈ ಥರ ಟ್ಯಾಪ್ ಮಾಡಿದ್ರೆ ಸ್ವಲ್ಪ ಪಿಂಪಲ್ಸ್ ಸ್ವಲ್ಪ ರೆಡ್ಡಿಶ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತು ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇದೆ. ಈ ಒಂದು ಕನ್ಸೀಲರ್ ಪ್ಯಾಲೆಟ್ ನಂಗೆ ಸಖತ್ ಇಷ್ಟ, ಬಿಕಾಸ್ ಇದು ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಸೂಟ್ ಆಯಿತು. ನಾನು ಕೈಯಲ್ಲೇ ಮಾಡ್ಕೊತಿದ್ದೀನಿ, ನೀವು ಬೇಕಾದರೆ ಬ್ರಷ್ ಯೂಸ್ ಮಾಡ್ಬೋದು. ಸೊ ನನಗೆ ಇನ್ನೆಲ್ಲೂ ಅಷ್ಟೊಂದು ಪಿಂಪಲ್ಸ್ ಇಲ್ಲ, ಇಲ್ಲೊಂದಿದೆ, ಅದಕ್ಕೆ ಸ್ವಲ್ಪ ಹಿಂಗೆ ಇಟ್ಕೊಳ್ಳೋಣ. ಎಲ್ಲೆಲ್ಲಿ ಪಿಂಪಲ್ಸ್ ಇದೆಯೋ ಸ್ವಲ್ಪ ಅಲ್ಲಿ ನಾನು ಈ ಥರ ಹಿಂಗೆ ಅಂದ್ಕೊತೀನಿ. ಲೈಕ್ ಅದು ಸ್ವಲ್ಪ ರೆಡ್, ಅಂದರೆ ನನಗೆ ಯಾವ ಪಿಂಪಲ್ಸ್ ಆದರೂ ಕೂಡ ಅದು ತುಂಬ ರೆಡ್ಡಾಗಿ ಕಾಣಿಸುತ್ತೆ, ತುಂಬ ಹೈಲೈಟ್ ಆಗುತ್ತೆ. ಸೊ ಆವಾಗ ಸ್ವಲ್ಪ ಈ ಕನ್ಸೀಲರಿಂದ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಪಿಂಪಲ್ಸು
ಆ ರೆಡ್ಡಿಶ್ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನು ನನಗೆ ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇದೀವಲ್ವ ಗೊತ್ತಿಲ್ಲ. ಸೊ ಬಟ್ಟೆ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಇದು ಸ್ವಿಸ್ ಬ್ಯೂಟಿ ಅವ್ರದ್ದು. ಸೊ ಇದು ನನ್ನ ಲಿಪ್ ಕಲರೇ ಇದೆ, ಏನೂ ಚೇಂಜಸ್ ಆಗೋಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಸೊ ಇಷ್ಟೇ ನನ್ನ ಸ್ಕಿನ್ ಕೇರ್ ಡೈಲಿ. ಸೊ ಇವಾಗ ಹೇರ್ ಕೂಮ್ ಮಾಡೋಣ. ಸೊ ಈಗ ಸ್ವಲ್ಪ ಹೊತ್ತು ಆಮೇಲೆ ತಲೆಗೆ ಸ್ನಾನ ಮಾಡಿದ್ದೆ. ಆ್ಯಕ್ಚುಲಿ ಇನ್ನೂ ಹೇರ್ಸ್ ಡ್ರೈ ಆಗಿಲ್ಲ, ಸ್ವಲ್ಪ ಆಗಲಿ ಸುಮ್ಮನೆ ಲೈಟಾಗಿ. ಎಲ್ಲರೂ ಹೇಗೆ ವಿಡಿಯೋ ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಾನು ನನಗೆ ಹೇಗೆ ಬರುತ್ತೋ ಆ ಥರ ವೀಡಿಯೋ ಮಾಡಿದ್ದೀನಿ. ಸೊ ಬೇರೆಯವರೆಲ್ಲ ಹೇಗೆ ಮಾಡ್ತಾರೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಯಾವ ಥರ ಸ್ಕಿನ್ ಕೇರ್ ಮಾಡ್ತಾರೋ ನಾನು ಬೇರೆ ಯಾರನ್ನೂ ನೋಡಿಲ್ಲ. ನಾನು ಯಾವ ಥರ ಸ್ಕಿನ್ ಕೇರ್ ಮಾಡಿದ್ದೀನಿ ಅದೇ ಥರ ನಿಮಗೆ ತೋರಿಸಿದ್ದೀನಿ. ಸೊ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ತೋರಿಸಿದ್ದೀನೋ ಅದು ಕಂಪ್ಲೀಟ್ಲಿ ಜೆನ್ಯೂನ್. ನಾನು ಆಲ್ಮೋಸ್ಟ್ 4 ಇಯರ್ಸಿಂದ ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ನ ನಾನು ಇವತ್ತು ತೋರಿಸಿರೋದು. ಯಾವುದೇ ಥರ ಪ್ರಮೋಷನ್ ಅಲ್ಲ ಮತ್ತು ಯಾವುದೇ ಥರ ಜಸ್ಟ್ ತೋರಿಸ್ಬೇಕು ಅನ್ನೋ ಥರ ಯಾವುದು PR ಈ ಥರ ಅಲ್ಲ, ಯಾವುದೂ ಅಲ್ಲ. ಇದು ನನ್ನ ಜೆನ್ಯೂನ್ ರಿಸಲ್ಟ್. ಸೊ ನೀವು ನನ್ನ ಆಲ್ಮೋಸ್ಟ್ ಒಂದು 3 ಇಯರ್ಸ್ ಪ್ರೀವಿಯಸ್ ಏನಾದರೂ ನೋಡಿದರೆ ಫುಲ್ ಫೇಸ್ ತುಂಬ ಪಿಂಪಲ್ಸ್ ಇತ್ತು ನನಗೆ. ಬಿಕಾಸ್ ನಂದು ಆಯಿಲ್ ಸ್ಕಿನ್ ಆಗಿರೋದು ಆಬ್ವಿಯಸ್ಲಿ ಈಗೂ 1-2 ಇರುತ್ತೆ, ಬಟ್ ಕಂಪ್ಲೀಟ್ಲಿ ಸ್ಕಿನ್ ಇರಲಿಲ್ಲ. ಬಟ್ ಆವಾಗ ಕಂಪ್ಲೀಟ್ಲಿ ಸ್ಕಿನ್ ನನಗೆ ಪಿಂಪಲ್ಸ್ ಇತ್ತು. ಸೊ ಆವಾಗ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ಅದಾದಮೇಲೆ ನೆಕ್ಸ್ಟು ಮತ್ತು ಅಂದರೆ ಹೋಮ್ ಮೇಡ್ ರೆಮಿಡೀಸ್ ಇದೆಯಲ್ಲ ಅದು ಎಲ್ಲನೂ ಮಾಡಿದ್ದೆ. ಯಾವುದು ಮಾಡಿದ್ರೂ ಇನ್ನೂ ಜಾಸ್ತಿ ಆಗ್ತಿತ್ತೆ ಹೊರತು ಕಡಿಮೆ ಅಂತೂ ಆಗ್ತಾ ಇರಲಿಲ್ಲ. ಸೊ ನಾನು ಯಾವ ಥರ ಈ ಒಂದು ಸ್ಕಿನ್ನ ಈ ಥರ ಬರೋದಕ್ಕೆ ಈ ಥರ ರಿಸಲ್ಟ್ ಬರೋದಕ್ಕೆ ನಾನು ಏನೇನು ಮಾಡಿದ್ದೀನಿ ಅಂತ ಬೇಕಾದ್ರೆ ನಾನು ಹೋಗ್ತಾ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಟಿಪ್ಸ್ಗಳು ಕೊಡ್ತಾ ಹೋಗ್ತೀನಿ. ಸೊ ನಾನು ಕಂಪ್ಲೀಟ್ ಇವತ್ತು ಹೇಳಬೇಕು ಅಂತಂದರೆ ನಾನು ಕಂಪ್ಲೀಟ್ ಏನಂತಾರೆ ಹೀಟ್ ಪ್ರಾಡಕ್ಟ್ಸ್ ಇರ್ತಾವಲ್ಲ, ಈಗ ಮ್ಯಾಂಗೋಸ್ ಆಗಿರ್ಬೋದು ಅಥವಾ ಕಾರ್ನ್ ಆಗಿರ್ಬೋದು, ಕಾಫಿ, ಇದರ ತೀರಾ ಅವಾಗೆಲ್ಲ ಕುಡಿತಾ ಇರಲಿಲ್ಲ, ತುಂಬ ಕಡಿಮೆ ಮಾಡಿಬಿಟ್ಟಿದೆ. ಮತ್ತು ನಾನು ಜಂಕ್ ಫುಡ್ಸ್ ತಿಂತಾ ಇರಲಿಲ್ಲ, ಯಾಕಂದರೆ ನನಗೆ ಈ ಪೋರ್ಷನಲ್ಲೇ ಪಿಂಪಲ್ಸ್ ಆಗೋದು. ಈ ಪೋರ್ಷನಲ್ಲಿ ಪಿಂಪಲ್ಸ್ ಆದರೆ ಅದು ಹೊಟ್ಟೆ ಸರಿ ಇಲ್ದಿದ್ದ ಕಾರಣ ಈ ಪೋರ್ಷನಲ್ಲಿ ಪಿಂಪಲ್ಸ್ ಆಗುತ್ತೆ. ಇಲ್ಲೆಲ್ಲ ಆಗೋದು ಸ್ವಲ್ಪ ಅಲರ್ಜಿ ಆ ಥರ ಅದಕ್ಕಾಗುತ್ತೆ. ಸೊ ನನಗೆ ಜಾಸ್ತಿ ಈ ಪೋರ್ಷನಲ್ಲೇ, ಈ ಜಾ ಲೈನ್ ಪೋರ್ಷನಲ್ಲೇ ಜಾಸ್ತಿ ಪಿಂಪಲ್ಸ್ ಆಗ್ತಾಯಿದ್ದರಿಂದ ನಾನು ಏನು ಇಂಟೇಕ್ ಮಾಡ್ತಾ ಇರ್ತೀವಲ್ಲ ಬಾಡಿಗೆ ಅದು ಕೂಡ ಪ್ರಾಬ್ಲಮ್ ಆಗ್ತಿತ್ತು. ಅದರಿಂದನೇ ನನಗೆ ಸ್ಕಿನ್ ಜಾಸ್ತಿ ಡ್ಯಾಮೇಜ್ ಆಗಿದ್ದಿತ್ತು. ಸೊ ನೆಕ್ಸ್ಟ್ ನಾನು ತುಂಬ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಮತ್ತು ನಾನು ಹೆಲ್ದಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಔಟ್ಸೈಡ್ ಫುಡ್ ಏನೇನು ತಿಂತಾ ಇರಲಿಲ್ಲ. ಆ್ಯಂಡ್ ಇವಾಗಲೂ ಕೂಡ ನಾನು ಔಟ್ಸೈಡ್ ಜಂಕ್ ಫುಡ್ಸ್ ಎಲ್ಲ ನಾನು ಜಾಸ್ತಿ ತಿನ್ನೋದೇ ಇಲ್ಲ, ರೇರ್ ಕೇಸ್ ನಾನು ತಿನ್ನೋದು. ಸೊ ಬೇಕ್ರಿ ಐಟಮ್ಸ್ ಅಂತೂ ನಾನು ತಿನ್ನೋದೇ ಇಲ್ಲ. ಮತ್ತು ಇನ್ನೊಂದೇನೆಂದರೆ ಮೇಜರ್ ನನ್ನ ಈ ಒಂದು ಸ್ಕಿನ್ ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಕಾರಣ ಬಂದು ಶುಗರ್. ನಾನು ತುಂಬ ಶುಗರ್ನ ಕಟ್ ಮಾಡಿದೆ. ಈಗಲೂ ಅಷ್ಟೇ ನಾನು ಟೀ ಕುಡಿಬೇಕಾದ್ರೂ ಅಷ್ಟೇ ಜಾಸ್ತಿ ಸಕ್ಕರೆ ಆಗೋಲ್ಲ, ಬೇಕಾದ್ರೆ ಸಪ್ಪೆ ಇರೋದು ಕುಡಿದ್ಬಿಡ್ತೀನಿ. ಬಟ್ ಜಾಸ್ತಿ ಶುಗರ್ ಇದ್ದರೆ ನಂಗೆ ಆಗೋಲ್ಲ. ಸೊ ಆ ಥರ ಶುಗರ್ದು ಏನೇನು ಪ್ರಾಡಕ್ಟ್ಸ್ ಇತ್ತು ಅದನ್ನೆಲ್ಲ ನಾನು ಶುಗರ್ ಏನೇನು ಹಾಕ್ತಾರಲ್ಲ ಸ್ವೀಟ್ ಅದೆಲ್ಲ ಕಂಪ್ಲೀಟಾಗಿ ಬಿಟ್ಟಿದ್ದಕ್ಕೆ ನನ್ನ ಸ್ಕಿನ್ ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದು. ಸೊ ನೀವು ಅಷ್ಟೇ ಯಾರ್ಯಾರು ಪಿಂಪಲ್ಸ್ ಇದೆ, ಯಾರ್ಯಾರಿಗೆ ಕ್ಲಿಯರ್ ಸ್ಕಿನ್ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ ಅವರೆಲ್ಲನೂ ಕೂಡ ಏನಂತಾರೆ ಈ ಒಂದು ಶುಗರ್ನ ಆದಷ್ಟು ಕಡಿಮೆ ತಿನ್ನಿ. ಶುಗರಿಂದನೇ ಸ್ವಲ್ಪ ದೂರ ಇದ್ಬಿಡಿ. ಶುಗರಿಂದ ದೂರ ಇದ್ದಷ್ಟು ನಿಮಗೆ ಸ್ಕಿನ್ ಇನ್ನೂ ಚೆನ್ನಾಗಿ ಎನ್ಹೆನ್ಸ್ ಆಗುತ್ತೆ, ಕ್ಲಿಯರ್ ಸ್ಕಿನ್ ಆಗುತ್ತೆ. ಸೊ ಯಾವುದೇ ಥರ ಪ್ರಾಡಕ್ಟ್ಸ್ ಅನ್ನೆಸೆಸರಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ. ಮುಂಚೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಟ್ರೆಸ್ ಇರ್ತಿತ್ತು ಮತ್ತು ನಾವು ಔಟ್ಸೈಡ್ ಜಾಸ್ತಿ ಟ್ರಾವೆಲ್ ಮಾಡ್ತಾಯಿದ್ವಿ ಅಲ್ವಾ. ಸೊ ಅಲ್ಲಿಂದ ಡಸ್ಟಿಂದ ಆಗ್ತಾಯಿತ್ತು. ಸೊ ಎಲ್ಲ ಥರ ಮತ್ತು ಮೇಯ್ನಾಗಿ ನನಗೆ ಮಾಸ್ಕ್ ಹಾಕೋದ್ರಿಂದನೇ ಜಾಸ್ತಿ ಪಿಂಪಲ್ಸ್ ಆಗ್ತಾಯಿತ್ತು. ಮೇ ಬಿ ಮಾಸ್ಕ್ ಅಂದರೆ ಅದು ಏನಂತಾರೆ ತೀರಾ ಗಾಳಿ ಆಡ್ತಾ ಇರಲಿಲ್ಲ ಅನಿಸುತ್ತೆ ಸ್ಕಿನ್ಗೆ. ಅದರಿಂದನೇ ನನಗೆ ಮಾಸ್ಕ್ ಹಾಕೋದ್ರಿಂದನೇ ನನಗೆ ಪಿಂಪಲ್ ಜಾಸ್ತಿ ಆಗಿದ್ದಿದ್ದು. ಸೊ ಮಾಸ್ಕ್ ಹಾಕಿ ಪಿಂಪಲ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಪಿಂಪಲ್ಸ್ನ ಕವರ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಮಾಸ್ಕ್ ಹಾಕೋ ಪರಿಸ್ಥಿತಿ ಬಂದುಬಿಟ್ಟಿತ್ತು ನನಗೆ. ಬಟ್ ಲಿಟ್ರಲಿ ಇವಾಗ ನಾನು ಏನು ಸ್ಕಿನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿದ್ದೀನಿ, ಈ 1-2 ಇಯರ್ಸಿಂದ ನನಗೆ ಕಂಪ್ಲೀಟಾಗಿ ಪಿಂಪಲ್ಸ್ ಹೋಗಿದೆ.
ಆಮೇಲೆ ಮದುವೆ ಆದಮೇಲೆ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ನೀರು ಚೇಂಜ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗಿತ್ತು ಲೈಟಾಗಿ. ಅದಾದಮೇಲೆ ಮತ್ತೆ ನಾನು ಸ್ಯಾಲಿಸಿಲಿಕ್ ಆ್ಯಸಿಡ್ ಮತ್ತು ನಿಯಾಸೈಮೈಡ್ ಇವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಮತ್ತೆ ನನಗೆ ಆಲ್ಮೋಸ್ಟ್ ಸ್ಕಿನ್ ಕ್ಲಿಯರ್ ಆಗಿದೆ. ಸೊ ಹಿಡ್ಕೊಂಡು ಮಾಡ್ತಾಯಿದ್ದೆ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಯಾವ್ಯಾವ ಫೇಸ್ ಮಾಸ್ಕ್ ಯೂಸ್ ಮಾಡ್ತೀನಿ ಮತ್ತು ಯಾವ್ಯಾವ ಪ್ರಾಡಕ್ಟ್ಸಲ್ಲಿ ನಾನು ಫೇಸ್ ಮಾಸ್ಕ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು, ಈ ಥರ ಯಾವುದು ಯೂಸ್ ಮಾಡ್ತೀನಿ ಅಂತೆಲ್ಲ ನಾನು ಮುಂದೆ ವೀಡಿಯೋಸ್ಗಳಲ್ಲಿ ನಿಮಗೆ ತೋರಿಸ್ತೀನಿ. ಮೇ ಬಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು. ಯಾಕೆಂದರೆ ನಂತರ ಪಿಂಪಲ್ಸ್ ಸ್ಕಿನ್ ಇರೋರು ತುಂಬ ಏನು ಮಾಡಿದ್ರು ಹೋಗ್ತಾ ಇಲ್ಲ ಆ ಥರ ಅಂದ್ಕೊಂಡಿರೋರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಇದು ನನ್ನ ಫೈನಲ್ ಲುಕ್. ಇದು ನನ್ನ 4 ಇಯರ್ಸಿಂದ ಯೂಸ್ ಮಾಡಿರೋ ಪ್ರಾಡಕ್ಟ್ ರಿಸಲ್ಟ್ಸ್. ಸೊ ಎಲ್ಲರಿಗೂ ಪಿಂಪಲ್ ಪ್ರಾಬ್ಲಮ್ ಇರಲ್ಲ, ಮತ್ತು ಈ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದು ಪಿಂಪಲ್ಸ್ ಇರೋರು ಮಾತ್ರ ಅಂತಲೂ ಅಲ್ಲ. ಇದಿವಾಗ ನಂದು ಪಿಂಪಲ್ ಕ್ಲಿಯರ್ ಸ್ಕಿನ್. ಸೊ ನಾನು ನಾರ್ಮಲಾಗಿ ಇದೇ ಯೂಸ್ ಮಾಡ್ತಾಯಿದ್ದಿದ್ದು ಅವಾಗೂ ಕೂಡ. ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಬಂತೀನಿ ಅಷ್ಟೇ. ಸೊ ಇದು ಈ ವಿಡಿಯೋ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ಇದೇ ಥರ ನನ್ನ ವಿಡಿಯೋನ ನೋಡ್ತಾ ಇರಿ. Thank you so much. Keep watching. Don't forget to like, subscribe and share. Thank you so much.